ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಸಿಂಪಲ್ ಆಗಿ ಯಾವ ರೀತಿಯಾಗಿ ಚೊಕೋಬಾರ್ ಐಸ್ ಕ್ರೀಮ್ ನ ಮಾಡೋದು ಅಂತ ನೋಡೋಣ. ಈ ವಿಡಿಯೋದಲ್ಲಿ ಯಾವುದೇ ರೀತಿಯಾದಂತಹ ಚೊಕೋಬಾರ್ ಐಸ್ ಕ್ರೀಮ್ ಮೋಲ್ಡ್ ನಾನು ಯೂಸ್ ಮಾಡಿಲ್ಲ. ಬದಲಿಗೆ ಕಾಫಿ ಕುಡಿಯುವಂತ ಸಣ್ಣ ಸಣ್ಣ ಪೇಪರ್ ಕಪ್ಸ್ ಬರ್ತಲ್ವಾ, ₹1 ಅದರಲ್ಲಿ ಚೊಕೋಬಾರ್ ಐಸ್ ಕ್ರೀಮ್ ನ ಯಾವ ರೀತಿಯಾಗಿ ಸಿಂಪಲ್ ಆಗಿ ಮಾಡೋದು ಅಂತ ನೋಡೋಣ. ಒಂದು ವೇಳೆ ಈ ರೀತಿಯಾದಂತಹ ಪೇಪರ್ ಗ್ಲಾಸ್ಗಳಿಲ್ಲ ಅಂದ್ರೆ ಮಾಮೂಲಿ ಮನೆಯಲ್ಲಿ ಇರುವಂತಹ ಸ್ಟೀಲ್ ಗ್ಲಾಸ್ ನಲ್ಲಿ ಯಾವ ರೀತಿಯಾಗಿ ಚೊಕೋಬಾರ್ ಐಸ್ ಕ್ರೀಮ್ ನ ಮಾಡಬಹುದು ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ಕೊಟ್ಟಿದ್ದೀನಿ. ಚೊಕೋಬಾರ್ ಮೇಲೆ ಒಂದು ಚಾಕ್ಲೇಟ್ ಲೇಯರ್ ಬರುತ್ತಲ್ವಾ, ಅದು ಕರೆಕ್ಟಾಗಿ ಕುತ್ಕೊಳ್ಳಿಕ್ಕೆ ಪರ್ಫೆಕ್ಟ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಹೇಳ್ಕೊಟ್ಟಿದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಪೂರಾ ನೋಡಿ. ಒಂದ್ ವೇಳೆ ಆ ಟಿಪ್ಸ್ ನ ನೀವು ಫಾಲೋ ಮಾಡ್ಲಿಲ್ಲ ಅಂದ್ರೆ ನಾವು ಒಳಗಡೆ ಹಾಕುವಂತ ಐಸ್ ಕ್ರೀಮ್ ಜೊತೆ ಮೇಲ್ಗಡೆ ಇರುವಂತ ಚಾಕ್ಲೇಟ್ ಲೇಯರ್ ಏನಿದೆ ಅದು ಮಿಕ್ಸ್ ಆಗಿಬಿಡುತ್ತೆ. ಸೊ ಚೊಕೋಬಾರ್ ಆಗೋದಿಲ್ಲ, ಅದು ಮಾಮೂಲಿ ಚಾಕ್ಲೇಟ್ ಐಸ್ ಕ್ರೀಮ್ ತರ ಆಗೋಗ್ಬಿಡುತ್ತೆ. ಅದಕ್ಕಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಪೂರಾ ನೋಡಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮತ್ತೆ ನಿಮ್ಗೆ ಗೊತ್ತಿರೋರ್ಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ ತಡ ಮಾಡದೆ ವಿಡಿಯೋ ನೋಡ್ಕೊಂಡು ಬರೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಐಸ್ ಕ್ರೀಮ್ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ವಿಪ್ಪಿಂಗ್ ಕ್ರೀಮ್ ಆಗಲಿ ಅಥವಾ ಎಲೆಕ್ಟ್ರಿಕ್ ಬೀಟರ್ ಆಗಲಿ ಬಳಸ್ತಾ ಇಲ್ಲ. ಬದಲಿಗೆ ಮನೆಯಲ್ಲಿರುವಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಇಲ್ಲಿ ನಾನು ಅರ್ಧ ಲೀಟ್ರು ನಂದಿನಿ ಹಾಲು ತಗೊಂಡಿದ್ದೀನಿ. ನೀವು ಇದೇ ತಗೋಬೇಕು ಅಂತ ಏನಿಲ್ಲ, ನೀವು ಯಾವ ಹಾಲು ಬೇಕಾದರೂ ತಗೋಬೋದು. ಅಂದರೆ ಫುಲ್ ಕ್ರೀಮ್ ಮಿಲ್ಕ್ ಆದರೂ ತಗೋಬೋದು, ಅಥವಾ ಹಸು ಹಾಲು, ಎಮ್ಮೆ ಹಾಲು, ಯಾವುದಾದ್ರೂ ಸರಿ, ಯಾವ ಕಂಪ್ನಿದಾದರೂ ಸರಿ ನೀವು ತಗೊಂಡು ಅದರಲ್ಲಿ ಈ ರೀತಿಯಾದಂಥ ಐಸ್ ಕ್ರೀಮ್ಸ್ನ ಮಾಡ್ಕೋಬೋದು. ಅರ್ಧ ಲೀಟ್ರು ಹಾಲಲ್ಲಿ ನನಗೆ 6 ಚೊಕೋಬಾರ್ ಏನೋ ಆಗಿತ್ತು. ನಿಮಗೆ ಏನಾದರೂ ಜಾಸ್ತಿ ಬೇಕು ಅನ್ನೋದಿದ್ರೆ ಜಾಸ್ತಿ ತಗೊಳ್ಳಿ, ಅಂದರೆ 1 ಲೀಟರ್ ಥರ ತಗೊಳ್ಳಿ, ಅಥವಾ ಕಮ್ಮಿ ಬೇಕು ಅನ್ನೋದಿದ್ರೆ 1/4 ಲೀಟ್ರ್ನಲ್ಲೂ ಕೂಡ ನೀವು ಮಾಡ್ಕೋಬೋದು. ಹಾಲೊಂದು ಕುದಿ ಬಂದಮೇಲೆ ಒಂದು 5 ದೊಡ್ಡ ಚಮಚದಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಮತ್ತು ಈ ಕೆನೆನೆಲ್ಲ ತೆಗೆದು ಹಾಕಬೇಡಿ, ಕೆನೆ ಇದ್ರೇ ತುಂಬಾ ಚೆನ್ನಾಗಿರುತ್ತೆ. ಆವಾಗವಾಗ ಕೆನೆ ಕಟ್ಟಿದಾಗ ಹಾಲು ಜೊತೆನೇ ಮಿಕ್ಸ್ ಮಾಡ್ಕೊತಾ ಇರಿ. ಈ ಹಾಲು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಹೀಗೆ ಕಾಯ್ತಾ ಇರಲಿ. ಅಷ್ಟರಲ್ಲಿ ನಾವು ಈ ಹಾಲನ್ನ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಒಂದು ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ಳೋಣ. ಒಂದು ದೊಡ್ಡ ಚಮಚದಷ್ಟು ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ. ಕಾರ್ನ್ಫ್ಲೋರ್ ಬದಲಿಗೆ ಕಸ್ಟರ್ಡ್ ಪೌಡರ್ ಕೂಡ ತಗೋಬೋದು. ಕಸ್ಟರ್ಡ್ ಪೌಡರ್ ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. 3.5 ದೊಡ್ಡ ಚಮಚದಷ್ಟು ಮಿಲ್ಕ್ ಪೌಡರ್ ಹಾಕ್ಕೊಂಡಿದ್ದೀನಿ, ಹಾಲಿನ ಪುಡಿ. ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, 4-5 ಸ್ಪೂನಷ್ಟು. ನನ್ನ ಹತ್ರ ಇದ್ದಿದ್ದಿಷ್ಟೇ, ಅದಕ್ಕಾಗಿ 3.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಹಾಲು ಹಾಕ್ಕೊಂಡು ಇದನ್ನು ಒಂದು ಚೂರು ಗಂಟಿಲ್ದಲ್ಲೇ ಇರೋ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕೆ ಈ ರೀತಿಯಾಗಿ ನಾವು ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋದು ಅಂದರೆ, ನಾವು ಡೈರೆಕ್ಟಾಗಿ ಏನಾದರೂ ಹಾಲೊಳಗಡೆನೇ ಕಸ್ಟರ್ಡ್ ಪೌಡರ್ ಆಗಲಿ ಅಥವಾ ಕಾರ್ನ್ಫ್ಲೋರ್ ಆಗ್ಬೋದು, ಮಿಲ್ಕ್ ಪೌಡರ್ ಆಗ್ಬೋದು, ಡೈರೆಕ್ಟಾಗಿ ಹಾಕಿಬಿಟ್ರೆ ಗಂಟು ಹಾಗೆ ಉಳ್ಕೊಬಿಡುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು, ಈ ರೀತಿಯಾಗಿ ಗಂಟು ಉಳ್ಕೊಳ್ಳುತ್ತೆ. ಅದಕ್ಕಾಗಿ ಫಸ್ಟು ಒಮ್ಮೆ ಮಿಕ್ಸ್ ಮಾಡಿಕೊಂಡು ಆ ನಂತರ ಎಲ್ಲ ಪೂರ್ತಿ ಗಂಟೆಲ್ಲ ಹೋದ ನಂತರನೇ ಹಾಲಿಗೆ ಈ ಮಿಕ್ಸ್ಚರ್ನ ಹಾಕ್ಕೋಬೇಕು. ಇದಿವಾಗ ರೆಡಿಯಾಗಿದೆ, ಇದನ್ನ ಹಾಲಿಗೆ ಹಾಕ್ಕೊತಾ ಇದ್ದೀನಿ. ನಾವು ಮಿಲ್ಕ್ ಪೌಡರ್ ಹಾಕೋದ್ರಿಂದನೇ ನಾನು ಆವಾಗಲೇ ಹೇಳಿದ್ದು ನೀವು ಯಾವ ಹಾಲು ಬೇಕಾದರೂ ತೊಗೋಬೋದು ಅಂತ. ಯಾಕಂದರೆ ಮಿಲ್ಕ್ ಪೌಡರ್ ಹಾಕೋದ್ರಿಂದ ಈ ಹಾಲು ಇನ್ನೂ ಗಟ್ಟಿ ಆಗುತ್ತೆ. ಅದಕ್ಕಾಗಿ ಇದಕ್ಕೆ ನೀವು ಬೇಕಿದ್ರೆ ಬಾದಾಮ್ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೋಬೋದು, ಟೇಸ್ಟ್ ಇನ್ನೂ ಸಖತ್ತಾಗುತ್ತೆ. ಬಟ್ ನಾನಿಲ್ಲಿ ವೆನಿಲಾ ಐಸ್ ಕ್ರೀಮ್ ಮಾಡ್ತಾ ಇರೋದ್ರಿಂದ ಬಾದಾಮ್ ಪೌಡರ್ನ ಹಾಕೋಕ್ಕೆ ಹೋಗಿಲ್ಲ. ಇದನ್ನಿವಾಗ ಕಡಿಮೆ ಉರಿ ಇಟ್ಬಿಟ್ಟು ಚೆಂದ ಕಾಯಕ್ಕೆ ಬಿಟ್ಬಿಡೋಣ. ಒಂದು 10-20% ಆದರೂ ಈ ಹಾಲೇನಿದೆ ಕಡಿಮೆ ಆಗಬೇಕು, ಆವಾಗಲೇ ಇದ್ರ ಟೇಸ್ಟ್ ಇನ್ನೂ ಚೆನ್ನಾಗಾಗೋದು. ಅಷ್ಟರಲ್ಲಿ ಚೊಕೋಬಾರ್ಗೆ ಮೇಲ್ಗಡೆ ಒಂದು ಚಾಕ್ಲೇಟ್ ಲೇಯರ್ ಬರುತ್ತಲ್ವ, ಅದನ್ನ ರೆಡಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ನಾನೊಂದು ಮಾಮೂಲಿ ಚಾಕ್ಲೇಟ್ ತೊಗೊಂಡಿದ್ದೀನಿ, ₹10. ನಿಮಗೆ ಯಾವ್ದು ಈಸಿಯಾಗಿ ಸಿಗುತ್ತೋ ಅದನ್ನು ತೊಗೊಳ್ಳಿ. ಡೈರಿ ಮಿಲ್ಕ್ ಆದರೂ ತೊಗೋಬೋದು, ಯಾವ ಕಂಪ್ನಿದಾದರೂ ತೊಗೋಬೋದು. ನಾನಿಲ್ಲಿ ₹10 2 ಮೆಲ್ಟೋ ತೊಗೊಂಡಿದ್ದೀನಿ. ಮತ್ತು ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ತುಂಬಾ ಏನು ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ, ಜಾಸ್ತಿನೂ ಏನು ತೊಗೊಳೋದಿಲ್ಲ. ಜಸ್ಟ್ ಒಂದು 4-5 ದೊಡ್ಡ ಚಮಚದಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಇದನ್ನ ಇವಾಗ ಮೆಲ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಸ್ವಲ್ಪ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಅದ್ರ ಮೇಲೆ ನಾವು ಚಾಕ್ಲೇಟ್ ಹಾಕಿರುವಂಥ ಬೌಲ್ ಇಟ್ಟಿದ್ದೀನಿ. ಇವಾಗ ಈ ಚಾಕ್ಲೇಟ್ ಎಲ್ಲ ಪೂರ ಮೆಲ್ಟ್ ಆಗೋವರೆಗೂ ಸ್ಪ್ಯಾಚುಲಾ ಸಹಾಯದಿಂದ ಅಥವಾ ಯಾವುದಾದ್ರೂ ಒಂದು ಸ್ಪೂನ್ ಸಹಾಯದಿಂದ ತಿರುಗಿಸ್ಕೋತಾ ಇರಬೇಕು. ಡಾರ್ಕ್ ಚಾಕ್ಲೇಟ್ ಹಾಕ್ಕೊಂಡ್ರೆ ಇದ್ರ ಟೇಸ್ಟ್ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದಕ್ಕಾಗಿ ಸ್ವಲ್ಪ ಡಾರ್ಕ್ ಚಾಕ್ಲೇಟ್ ಹಾಕ್ಕೊಂಡಿದ್ದೀನಿ. ಚಾಕ್ಲೇಟ್ ಪೂರ ಮೆಲ್ಟ್ ಆದಮೇಲೆ ಇದನ್ನ ಹಾಗೆ ತಣ್ಣಗಾಗಲಿಕ್ಕೆ ಬಿಟ್ಬಿಡಬೇಕು. ಹಾಗಂತ ಫ್ರಿಜ್ಜಲ್ಲೆಲ್ಲ ಇಡೋ ಹಾಗಿಲ್ಲ, ಯಾಕಂದರೆ ಇದು ಮತ್ತೆ ಗಟ್ಟಿಯಾಗಿಬಿಡುತ್ತೆ ಫ್ರಿಜ್ಜಲ್ಲಿಟ್ಟರೆ. ಅದಕ್ಕಾಗಿ ಇದನ್ನ ಹೊರಗಡೆನೆ ಹಾಗೆ ತಣ್ಣಗಾಗೋಕ್ಕೆ ಬಿಡ್ತಾ ಇದ್ದೀನಿ. ಇಲ್ಲಿ ಕಾಯ್ಲಿಕ್ಕೆ ಇಟ್ಟಿದ್ದಂಥ ಹಾಲು ಸ್ವಲ್ಪ ಕಡಿಮೆ ಕೂಡ ಆಗಿದೆ ಮತ್ತು ಸ್ವಲ್ಪ ಗಟ್ಟಿ ಕೂಡ ಆಗಿದೆ. ಇದು ಇದೇ ರೀತಿ ಇರಬೇಕು, ಸ್ವಲ್ಪ ಥಿಕ್ಕಾಗಬೇಕು, ಆವಾಗಲೇ ಇದಕ್ಕೊಂದು ಒಳ್ಳೆ ಟೇಸ್ಟ್ ಬರೋದು. ಇದನ್ನು ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನೂ ಕೂಡ ಪೂರ ತಣ್ಣ ಆಗೋವರೆಗೂ ಬಿಟ್ಬಿಡೋಣ. ಇಲ್ಲಿ ಚಾಕ್ಲೇಟು ಕೈಯಲ್ಲಿ ಮುಟ್ಟೋ ಅಷ್ಟು ತಣ್ಣಗಾಗಿದೆ. ಇವಾಗ ಈ ರೀತಿಯಾದಂಥ ಪೇಪರ್ ಗ್ಲಾಸಲ್ಲಿ ಒಂದು ಲೇಯರ್ನ ಕೋಟ್ ಮಾಡ್ಕೊತೀನಿ. ಎಲ್ಲೂ ಕೂಡ ಒಂಚೂರು ಪ್ಯಾಚಸ್ ಇಲ್ದಲೇ ಇರೋ ಥರ ನೀಟಾಗಿ ಒಂದು ಲೇಯರ್ ಹಾಕ್ಕೋಬೇಕು.
ಸೈಡ್ನಲ್ಲಿ ಪೂರ ಒಂದು ಲೇಯರ್ ಹಾಕಿದ ನಂತರ ಮಧ್ಯದಲ್ಲಿ ಕೂಡ ಒಂದು ಲೇಯರ್ ಹಾಕ್ಕೋಬೇಕು. ಒಂದು ಲೇಯರ್ ಇದನ್ನ ನೀಟಾಗಿ ಅಪ್ಲೈ ಮಾಡಿದ್ದೀನಿ ಚಾಕ್ಲೇಟ್ನ. ಇವಾಗ ಒಂದು 5 ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಬೇಗನೆ ಸೆಟ್ ಆಗಿಬಿಡುತ್ತೆ. ಬೇಗ ಅಂದರೆ ಚಾಕ್ಲೇಟ್ ಒಂದು ಲೇಯರ್ ಗಟ್ಟಿ ಆಗಿಬಿಡುತ್ತೆ. ಎಲ್ಲ ಕಪ್ಸ್ನೂ ಇದೇ ರೀತಿಯಾಗಿ ಚಾಕ್ಲೇಟಿಂದ ನೀಟಾಗಿ ಕೋಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಫ್ರಿಜ್ನಲ್ಲಿ ಒಂದು 5 ನಿಮಿಷ ಅಷ್ಟೇ. ಒಂದು 5 ನಿಮಿಷ ಆದಮೇಲೆ ಫ್ರಿಜ್ಜಿಂದ ತಕ್ಕೊಂಡಿದ್ದೀನಿ. ಪೂರಾ ಚಾಕ್ಲೇಟ್ ಗಟ್ಟಿಯಾಗಿದೆ, ಸೆಟ್ ಆಗಿದೆ. ಇದು ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಆಗಿದೆ. ಇದನ್ನ ನಾವು ಹೀಗೆ ಬಿಟ್ಟರು ಕೂಡ ಏನೂ ತಪ್ಪಿಲ್ಲ. ಬಟ್ ಏನಾದರೂ ಒಂದೊಂದು ಪ್ಯಾಚಸ್ ಕಾಣಿಸಿದ್ರೆ ಅಥವಾ ನಿಮ್ಗೇನಾದರೂ ಚಾಕ್ಲೇಟ್ ಜಾಸ್ತಿ ಇಷ್ಟ ಅನ್ನೋದಿದ್ರೆ ನಾವು ಇದಕ್ಕೆ ಇನ್ನೊಂದು ಲೇಯರ್ ಕೂಡ ಹಾಕ್ಕೋಬೋದು. ಹಾಗೇನಾದರೂ ನೀವು ಇನ್ನೊಂದು ಲೇಯರ್ ಹಾಕೋತೀನಿ ಅನ್ನೋದಿದ್ರೆ ಸೈಡಲ್ಲಿ ಮಾತ್ರ ಹಾಕ್ಕೊಳ್ಳಿ, ಮಧ್ಯದಲ್ಲಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಮಧ್ಯದಲ್ಲಿ ಆಲ್ರೆಡಿ ಥಿಕ್ ಲೇಯರ್ ಆಗಿಬಿಟ್ಟಿರುತ್ತೆ, ದಪ್ಪ ಲೇಯರ್ ಇರುತ್ತೆ, ಅದಕ್ಕಾಗಿ. ಬಟ್ ಒಂದೇ ಲೇಯರ್ ಹಾಕ್ಕೊಂಡ್ರೂ ಕೂಡ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ ಚಾಕೋಬಾರ್ ಐಸ್ ಕ್ರೀಮಿಗೆ. ಉಳಿದಿದ್ದು ಎಲ್ಲ ಗ್ಲಾಸಸ್ಗೂ ಕೂಡ ಇನ್ನೊಂದು ಲೇಯರ್ ಚಾಕ್ಲೇಟ್ನ ಹಾಕ್ಕೊಂಡಿದ್ದೀನಿ ಸೈಡಲ್ಲಿ ಮಾತ್ರ. ನಾವು ರೆಡಿ ಮಾಡಿಟ್ಕೊಂಡಿರೋ ಹಾಲು ಆಗ್ಬೋದು ಅಥವಾ ಈ ಚಾಕ್ಲೇಟ್ ಲೇಯರ್ ಆಗ್ಬೋದು, ಎರಡರಲ್ಲಿ ಯಾವ್ದಾದ್ರು ಒಂದು ಬಿಸಿ ಇದ್ದರೂ ಕೂಡ ನಮಗೆ ಚೊಕೋಬಾರ್ ಐಸ್ ಕ್ರೀಮ್ ಸಿಕ್ಕಲ್ಲ. ಎರಡೂ ಕೂಡ ಮಿಕ್ಸ್ ಆಗಿಬಿಡುತ್ತೆ, ಕರ್ಗೋಗಿಬಿಡುತ್ತೆ ಚಾಕ್ಲೇಟು ಹಾಲೊಳಗಡೆ. ಅದಕ್ಕಾಗಿ ಎರಡೂ ಕೂಡ ಕೋಲ್ಡ್ ಆಗಿರಬೇಕು, ತಣ್ಣಗಿರಬೇಕು. ಆವಾಗ ಮಾತ್ರ ನಮಗೆ ಚೊಕೋಬಾರ್ ಮಾಡೋಕ್ಕಾಗೋದು. ಅದಕ್ಕಾಗಿ ಇದನ್ನು ಒಂದು ಅರ್ಧ ಗಂಟೆ ನಾನು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ ಹಾಲನ್ನ. ಇಲ್ಲಿ ಚಾಕ್ಲೇಟ್ ಕೂಡ ಫುಲ್ ಸೆಟ್ ಆಗಿದೆ, ಗಟ್ಟಿಯಾಗಿದೆ, ಮತ್ತು ಹಾಲು ಕೂಡ ಪೂರ ಕೋಲ್ಡ್ ಆಗಿಬಿಟ್ಟಿದೆ. ಇವಾಗ ಐಸ್ ಕ್ರೀಮ್ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿದೆ ಇದು. ಇಲ್ಲಿ ನಾನು ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ. ನಾನು ಆವಾಗಲೇ ಹೇಳಿದೆ ಅಲ್ವಾ ವೆನಿಲಾ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ ಅಂತ. ಅದಕ್ಕಾಗಿ ಇಲ್ಲಿ ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಒಂದು ವೇಳೆ ನಿಮಗೆ ಎಸೆನ್ಸ್ ಹಾಕೋದು ಬೇಡ ಅನ್ನೋದಿದ್ರೆ ನಾವು ಹಾಲು ಕಾಯಿಸ್ತಾ ಇರ್ತೀವಲ್ವ, ಆವಾಗಲೇ 1-2 ಏಲಕ್ಕಿನ ಚೆಂದ ಕುಟ್ಟಿ ಪುಡಿ ಮಾಡಿಬಿಟ್ಟು ಹಾಕಿ. ಅದು ಕೂಡ ಒಳ್ಳೆ ಫ್ಲೇವರ್ ಕೊಡುತ್ತೆ, ಇದು ಕೂಡ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ. ಅದಕ್ಕಾಗಿ ಎಸೆನ್ಸ್ ಹಾಕ್ಕೊಂಡಿರೋದು. ಇವಾಗ ಇದು ರೆಡಿಯಾಗಿದೆ. ಈ ಎಲ್ಲ ಲೋಟಗಳಿಗೂ ಈ ಮಿಕ್ಸ್ಚರ್ನ ಫಿಲ್ ಮಾಡ್ಕೊತಾ ಇದ್ದೀನಿ. ಇದು ನೀಟಾಗಿ ಸೆಟ್ ಆಗಲಿ ಅಂತ ಹೇಳಿ ಇದನ್ನು ಕವರ್ ಮಾಡ್ಕೊತಾ ಇದ್ದೀನಿ. ಮೊದಲೊಂದು ಕವರ್ ಇಟ್ಬಿಟ್ಟು ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಟೈಟಾಗಿ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಈ ಕವರ್ನಲ್ಲಿ ಮಧ್ಯದಲ್ಲಿ ಒಂದು ಹೋಲ್ ಮಾಡಿದ್ದೆ, ಅದಕ್ಕೆ ಇವಾಗ ಐಸ್ ಕ್ರೀಮ್ ಸ್ಟಿಕ್ ಹಾಕೋತಾ ಇದ್ದೀನಿ. ಈ ರೀತಿಯಾದಂಥ ಕಡ್ಡಿ ಇಲ್ಲ ಅನ್ನೋದಿದ್ರೆ ನೀವು ಮಾಮೂಲಿ ಸ್ಪೂನ್ ಬರುತ್ತಲ್ವ, ಅದನ್ನ ಕೂಡ ಉಲ್ಟಾ ಮಾಡಿ ಇಡ್ಬೋದು. ಉಳಿದಿರೋ ಎಲ್ಲದನ್ನು ಕೂಡ ಇದೇ ರೀತಿಯಾಗಿ ಕವರ್ ಮಾಡಿ ಇಟ್ಟಿದ್ದೀನಿ. ಇದನ್ನ ಒಂದು 6ರಿಂದ 8 ಗಂಟೆಗಳ ಕಾಲ ಫ್ರೀಝರಲ್ಲಿ ಇದು ಸೆಟ್ ಆಗಲಿಕ್ಕೆ ಎತ್ತಿಡಬೇಕು. ಇಲ್ಲಿ ಉಳಿದಿತ್ತಲ್ಲ ಫಿಲ್ಲಿಂಗ್ಸ್, ಅದನ್ನ 1-2 ಸ್ಟೀಲ್ ಗ್ಲಾಸಸ್ಗೆ ಹಾಕಿಟ್ಕೊಂಡಿದ್ದೀನಿ. ಇದಕ್ಕೇನು ಚಾಕ್ಲೇಟ್ ಕೋಟ್ ಮಾಡಿಲ್ಲ, ಸ್ಟೀಲ್ ಗ್ಲಾಸಸ್ಗೆ ಹಾಗೇನೆ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಒಂದು ನೈಟ್ ಫುಲ್ ಫ್ರೀಸ್ ಮಾಡಿ ಬೆಳಗ್ಗೆ ಎದ್ದು ತೆಕ್ಕೊತಾ ಇದ್ದೀನಿ. ಇದೇನು ತೆಗಿಲಿಕ್ಕೆ ಕಷ್ಟ ಆಗೋದಿಲ್ಲ, ತುಂಬಾ ಸಿಂಪಲ್ಲಾಗಿ ಬಂದುಬಿಡುತ್ತೆ. ಜಸ್ಟ್ ಈ ರೀತಿ ತಿರುಗಿಸಿದ್ರಾಯ್ತು, ತುಂಬಾ ಸಿಂಪಲ್ಲಾಗಿ ಎದ್ದು ಬಂದುಬಿಡುತ್ತೆ ಮೌಲ್ಡಿಂದ. ಏನು ಸೂಪರಾಗಿ ಕಾಣ್ತಿದೆ ಅಲ್ವಾ. ಎಲ್ಲದನ್ನು ಇದೇ ರೀತಿ ತೆಗೆದಿಟ್ಕೊಂಡಿದ್ದೀನಿ. ನೀವು ಇದಕ್ಕೇ ಸ್ವಲ್ಪ ಮ್ಯಾಂಗೋ ಪಲ್ಪ್ನ ಹಾಕಿದರೆ ಮ್ಯಾಂಗೋ ಐಸ್ ಕ್ರೀಮ್ ಆಗುತ್ತೆ, ಅಥವಾ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ನಟ್ಸ್ ಎಲ್ಲ ಹಾಕಿದರೆ ನಟ್ಟಿ ಚೊಕೋಬಾರ್ ಆಗುತ್ತೆ. ನಿಮ್ಮ ಟೇಸ್ಟಿಗೆ ತಕ್ಕಂತೆ ಈ ರೆಸಿಪಿನಲ್ಲಿ ನೀವು ಚೇಂಜಸ್ನ ಮಾಡ್ಕೋಬೋದು. ನೋಡಿದ್ರಲ್ವಾ ಚೊಕೋಬಾರ್ ಐಸ್ ಕ್ರೀಮ್ ಮಾಡೋದು ಎಷ್ಟು ಸಿಂಪಲ್ ಅಂತ ಹೇಳಿ. ಒಂದು ವೇಳೆ ಪೇಪರ್ ಗ್ಲಾಸ್ಗಳು ಇಲ್ಲ ಅಂದರೆ ಏನು ಮಾಡಬೇಕು ಅಂತ ಕೇಳೋರಿಗೆ ನಾನು ಆವಾಗಲೇ ನಿಮಗೆ 2 ಸ್ಟೀಲ್ ಗ್ಲಾಸ್ನಲ್ಲಿ ಉಳಿದಿರೋಂತಹ ಐಸ್ ಕ್ರೀಮ್ನ ಹಾಕಿ ತೋರಿಸ್ತೆ ಅಲ್ವಾ. ಅದನ್ನು ಒಂದು 8 ಗಂಟೆಗಳ ಕಾಲ ಫ್ರೀಸ್ ಮಾಡಿದ್ಮೇಲೆ ಮೆಲ್ಟ್ ಆಗಿರೋಂಥ ಚಾಕ್ಲೇಟ್ನಲ್ಲಿ ಅದ್ಬಿಟ್ಟು 1-2 ನಿಮಿಷ ಹಾಗೆ ಕೈಯಲ್ಲಿ ಇಟ್ಕೊಂಡ್ರೆ ಸಾಕು. ಕೋಲ್ಡ್ ಇರೋದ್ರಿಂದ ಐಸ್ ಕ್ರೀಮು ಬೇಗನೆ ಚಾಕ್ಲೇಟ್ ಗಟ್ಟಿ ಆಗಿಬಿಡುತ್ತೆ. ಸೊ ನಾವು ರೆಡಿ ಮಾಡ್ಕೊಂಡಿರೋಂಥ ಐಸ್ ಕ್ರೀಮ್ ಮೇಲೆ 1 ಲೇಯರ್ ಚಾಕ್ಲೇಟ್ ಕೂತ್ಕೊಳ್ಳುತ್ತೆ, ಹಾಗಾಗಿ ಚೊಕೋಬಾರ್ ಆಗುತ್ತೆ. ಸೊ ಇದೇ ರೀತಿ ಹೆಚ್ಚು ವಿಡಿಯೋಸ್ ನೋಡಬೇಕು ಅನ್ನೋದಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದೇ ನಮ್ಮ ಹತ್ರ ಮರಿಬೇಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮತ್ತು ನಿಮ್ಗೆ ಗೊತ್ತಿರೋರಿಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.